Hello students, welcome to chemistry class. Today I am going to explain the law of chemical combinations. That is, elements are combined to form the molecules. So the formation of molecules was governed by 5 different laws, that is to be called as law of chemical combinations. Let us see one by one. That is, the first law of chemical combination is law of conservation of mass. So this law was first explained by Antoine Lavoisier in 1789. So this law states that the matter neither be created nor be destroyed. That is, matter can neither be created nor be destroyed. So ಏನಿದು neither be created nor be destroyed ಅಂತಂದ್ರೇನು? For example, let us take any one chemical reaction. That is the reaction between the hydrogen and oxygen gas. So when the hydrogen gas reacts with the oxygen gas, so it gives water molecules. H2O. Right? So ಇಲ್ಲಿ H2 and O2 molecules ಅನ್ನು ನಾವೇನಂತ ಕರಿಬೇಕು? Reactants ಅಂತ ಕರಿತೀವಿ. So it is to be called as reactants. And water molecule is to be called as product. So ಈ ಲಾ ಪ್ರಕಾರ ಏನು ಎಕ್ಸ್ಪ್ಲೈನ್ ಮಾಡುತ್ತೆ ಅಂತಂದ್ರೆ, ಇಲ್ಲಿ ಯಾವುದೇ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಮ್ಯಾಟರು ಹೊಸದಾಗಿ ಯಾವುದು ಕ್ರಿಯೇಟ್ ಆಗಲ್ಲ, ಆಲ್ರೆಡಿ ಇರೋಂಥ ಮ್ಯಾಟರು ಡೆಸ್ಟ್ರಾಯ್ ಆಗೋದು ಇಲ್ಲ. ಅಂದ್ರೆ ಯಾವುದು ಹೊಸ ಮ್ಯಾಟರ್ ಕ್ರಿಯೇಟ್ ಆಗೋದು ಇಲ್ಲ. ಹೊಸ ಮ್ಯಾಟರ್ ಕ್ರಿಯೇಟ್ ಆಗೋದು ಅಂತಂದ್ರೆ ನಾವು, ಫಾರ್ ಎಕ್ಸಾಂಪಲ್ ಇಲ್ಲಿ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಎಲಿಮೆಂಟ್ಸ್ ಇದೆ ರಿಯಾಕ್ಟೆಂಟ್ಸ್ ಅಲ್ಲಿ. ಸೊ ಪ್ರಾಡಕ್ಟ್ಸ್ ಅಲ್ಲೂ ಹೈಡ್ರೋಜನ್ ಎಲಿಮೆಂಟ್ ಆಕ್ಸಿಜನ್ ಎಲಿಮೆಂಟ್ಸೇ ಇರುತ್ತೆ ಹೊರತು ಬೇರೆ ಯಾವ ಹೊಸ ಎಲಿಮೆಂಟ್ಸು ಫಾರ್ಮೇಷನ್ ಆಗಲ್ಲ. ಇಲ್ಲ, ಇರೋಂಥ ಹೈಡ್ರೋಜನ್ ಆಕ್ಸಿಜನ್ ಎಲಿಮೆಂಟ್ಸು ಡೆಸ್ಟ್ರಾಯ್ ಆಗೋದು ಇಲ್ಲ. ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡೋಂಥದ್ದನ್ನೇ ನಾವೇನಂತ ಕರಿತೀವಿ? ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಕರಿತೀವಿ. ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಇದೆ, ಏನು ಅಂತಂದ್ರೆ, ಸೊ ಡ್ಯೂರಿಂಗ್ ಎನಿ ಫಿಸಿಕಲ್ ಕೆಮಿಕಲ್ ಚೇಂಜ್, ಸೊ ದ ಟೋಟಲ್ ಮಾಸ್ ಆಫ್ ದಿ ಪ್ರಾಡಕ್ಟ್ಸ್ ಆರ್ ಆಲ್ವೇಸ್ ಈಕ್ವಲ್ ಟು ದಿ ಟೋಟಲ್ ಮಾಸ್ ಆಫ್ ದಿ ರಿಯಾಕ್ಟೆಂಟ್ಸ್. ಏನು ಇದರ ಅರ್ಥ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಈ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿಲ್ಲ. ಬ್ಯಾಲೆನ್ಸ್ ಅಂತಂದ್ರೆ ಏನು? ನಂಬರ್ ಆಫ್ ಆಟಮ್ಸ್ ಇನ್ ದಿ ರಿಯಾಕ್ಟೆಂಟ್ ಸೈಡ್ ಈಸ್ ಈಕ್ವಲ್ ಟು ದಿ ನಂಬರ್ ಆಫ್ ಆಟಮ್ಸ್ ಅಟ್ ದಿ ಪ್ರಾಡಕ್ಟ್ ಸೈಡ್. ನಾವು ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಬರೆದಿದ್ದೀವಿ ಅಂತಂದ್ರೆ, ನಂಬರ್ ಆಫ್ ಆಟಮ್ಸು ರಿಯಾಕ್ಟೆಂಟ್ ಸೈಡಲ್ಲಿ ಎಷ್ಟಿರುತ್ತೋ ಪ್ರಾಡಕ್ಟ್ ಸೈಡಲ್ಲೂ ಅಷ್ಟೇ ನಂಬರ್ ಆಫ್ ಆಟಮ್ಸ್ ಇರಬೇಕು. ಸೊ ಇವಾಗ ಇಲ್ಲಿ ಹೈಡ್ರೋಜನ್ ಆಟಮ್ಸು ರಿಯಾಕ್ಟೆಂಟ್ ಸೈಡ್ ಎಷ್ಟಿದೆ? 2 ಹೈಡ್ರೋಜನ್ ಆಟಮ್ಸ್ ಇದೆ. ಆಕ್ಸಿಜನ್ ಆಟಮ್ಸ್ ಎಷ್ಟಿದೆ? 2 ಆಕ್ಸಿಜನ್ ಆಟಮ್ಸ್ ಇದೆ. ಸೊ ನಾವು ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಮಾಡೋದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಇಲ್ಲಿ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸನ್ನು ನಾನು 2 moles ಅಂತ ಬರೀತಾ ಇದ್ದೀನಿ. ಸೊ 2 moles ಆಫ್ ವಾಟರ್ ಮಾಲಿಕ್ಯೂಲ್ಸ್ ಅಂತ ಬರೆದಾಗ ಏನಾಯಿತು? ಹೈಡ್ರೋಜನ್ ಆಟಮ್ಸು 2 2s 4 ಆಯಿತು. ಸೊ ಈ 4 ಆಟಮ್ಸನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಾನು ಇಲ್ಲಿ ಹೈಡ್ರೋಜನನ್ನು 2 ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಕರೆಕ್ಟಾ? ಸೊ ಅಂದರೆ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸು ಟೋಟಲ್ ಆಟಮ್ಸ್ ಎಷ್ಟಾಯಿತು? 4 ಆಟಮ್ಸ್ ಆಯಿತು. ನಂಬರ್ ಆಫ್ ಆಕ್ಸಿಜನ್ ಆಟಮ್ಸ್ ಎಷ್ಟಾಯಿತು? 2 ಆಟಮ್ಸ್ ಆಯಿತು. ಆ್ಯಂಡ್ ಇನ್ ದಿ ಪ್ರಾಡಕ್ಟ್ ಸೈಡ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ಸ್ ಆರ್ ಈಕ್ವಲ್ ಟು 4 ಆ್ಯಂಡ್ ದ ನಂಬರ್ ಆಫ್ ಆಕ್ಸಿಜನ್ ಆಟಮ್ಸ್ ಆರ್ 2. ಸೊ ಈ ಮಾಲಿಕ್ಯೂಲ್ಸ್ಗೆ ನಾವು ಮಾಸಸ್ ಅನ್ನು ತಗೊಂಡ್ರೆ, ಅಂದ್ರೇನು? ಅದರ ಅಟಾಮಿಕ್ ಮಾಸ್ ಅನ್ನು ಆ್ಯಡ್ ಮಾಡಿದ್ರೆ ಮಾಲಿಕ್ಯುಲರ್ ಮಾಸ್ ಬರುತ್ತೆ. ಸೊ ಒಂದು ಹೈಡ್ರೋಜನ್ ಆಟಮ್ದು ಮಾಸ್ ಎಷ್ಟಿರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ 1 ಗ್ರಾಮ್ ಅಂತ ತಗೊಂಡು, ಸೊ 1.00 ಸಮಥಿಂಗ್ ಬರುತ್ತೆ. ಅದನ್ನು ನಾನು ಎಲಿಮಿನೇಟ್ ಮಾಡಿ ಜಸ್ಟ್ 1 ಗ್ರಾಮ್ ಅಂತ ಮಾತ್ರ ತಗೊತಾ ಇದ್ದೀನಿ. ಸೊ ಒಂದು ಹೈಡ್ರೋಜನ್ ಆಟಮ್ಗೆ 1 ಗ್ರಾಮ್ ಆದರೆ 4 ಹೈಡ್ರೋಜನ್ ಆಟಮ್ಸ್ ಇರೋದ್ರಿಂದ ಟೋಟಲ್ ಮಾಸ್ ಎಷ್ಟು ಬರುತ್ತೆ? 4 ಗ್ರಾಮ್ಸ್ ಅಷ್ಟು ಬರುತ್ತೆ. ಸೊ 4 ಗ್ರಾಮ್ಸ್ ಅಷ್ಟು ಹೈಡ್ರೋಜನ್ ಪ್ಲಸ್ ಎಷ್ಟು ಆಕ್ಸಿಜನ್ ಆಟಮ್ಸ್ ಜೊತೆ ರಿಯಾಕ್ಷನ್ ಆಗ್ತದೆ? 2 ಆಕ್ಸಿಜನ್ ಆಟಮ್ಸ್ ಕೊಟ್ಟಿದ್ದಾನೆ. ಅಂದರೆ ಒಂದು ಆಕ್ಸಿಜನ್ದು ಮಾಸ್ ಎಷ್ಟಿರುತ್ತೆ? 16 ಗ್ರಾಮ್ಸ್ ಇರುತ್ತೆ ಅಲ್ವಾ? ಒಂದು ಆಕ್ಸಿಜನ್ ಆಟಮ್ದು 16 ಗ್ರಾಮ್ಸ್ ಆದರೆ 2 ಆಕ್ಸಿಜನ್ ಆಟಮ್ಸ್ ಇರೋವಂಥದ್ರಿಂದ ಟೋಟಲ್ ಆಗಿ ಇದರ ಮಾಸ್ ಎಷ್ಟಿರುತ್ತೆ? 16 into 2. ಸೊ ಇಟ್ ಈಸ್ 32 ಗ್ರಾಮ್ಸ್ ಆಫ್ ಆಕ್ಸಿಜನ್. ರೈಟ್? ಸೊ ಇನ್ನು ಪ್ರಾಡಕ್ಟ್ ಫಾರ್ಮೇಷನ್ ಆಗಿರುವಂಥದ್ದು ನೋಡೋಣ. ಸೊ ಒಂದು H2O ಮಾಲಿಕ್ಯೂಲ್ಗೆ ಮಾಲಿಕ್ಯುಲರ್ ಮಾಸ್ ಎಷ್ಟಿರುತ್ತೆ ಅಂತ ನೋಡೋಣ. ಸೊ ಹೈಡ್ರೋಜನ್ ಆಟಮ್ಸ್ 2 ಇದೆ, ಪ್ಲಸ್ ಒಂದು ಆಕ್ಸಿಜನ್ ಆಟಮ್ಸ್ ಅಂತಂದರೆ 16. ಟೋಟಲ್ ಆಗಿ 16 + 2 ಎಷ್ಟು ಗ್ರಾಮ್ಸ್ ಬರುತ್ತೆ? 18 ಗ್ರಾಮ್ಸ್ ಬಂತು. ಇಂಟು ಎಷ್ಟು ಮಾಲಿಕ್ಯೂಲ್ಸ್ ಇದೆ? 2 ವಾಟರ್ ಮಾಲಿಕ್ಯೂಲ್ಸ್ ಇದೆ. ದಟ್ ಈಸ್ 2 into 18. ದಟ್ ಈಸ್ ಈಕ್ವಲ್ ಟು 36 grams ಅಲ್ವಾ? ದಟ್ ಈಸ್ ಈಕ್ವಲ್ ಟು
36 grams. So ವಾಟರ್ ಮಾಲಿಕ್ಯೂಲ್ಸ್ದು ಫಾರ್ಮೇಷನ್ ಆಗ್ತಾ ಇರುವಂಥದ್ದು ಮಾಸ್ ಎಷ್ಟು ಗ್ರಾಮ್ಸ್ ಇದೆ? 36 ಗ್ರಾಮ್ಸ್ ಇದೆ. ಸೊ ಈ ಲಾ ಪ್ರಕಾರ ಎಕ್ಸ್ಪ್ಲೈನ್ ಮಾಡುವಂಥದ್ದು ಏನಿದೆ? ಡ್ಯೂರಿಂಗ್ ಎನಿ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಚೇಂಜ್ ದಿ ಟೋಟಲ್ ಮಾಸ್ ಆಫ್ ದಿ ಪ್ರಾಡಕ್ಟ್ಸ್ ಆರ್ ಆಲ್ವೇಸ್ ಈಕ್ವಲ್ ಟು ದಿ ಟೋಟಲ್ ಮಾಸ್ ಆಫ್ ದಿ ರಿಯಾಕ್ಟೆಂಟ್ಸ್. ರಿಯಾಕ್ಟೆಂಟ್ಸ್ ಎಷ್ಟಿರುತ್ತೋ ಅಂದರೆ ರಿಯಾಕ್ಟೆಂಟ್ದು ಮಾಸ್ ಎಷ್ಟಿರುತ್ತೋ ಆ ಮಾಸ್ಗೆ ಈಕ್ವಲ್ ಮಾಸ್ ಇರುತ್ತೆ, ಏನೂ ಚೇಂಜಸ್ ಆಗಲ್ಲ. ಅಂದರೆ ಇಲ್ಲಿ ಮಾಸ್ ಚೇಂಜ್ ಆಗಬೇಕು ಅಂತಂದರೆ ಯಾವುದಾದ್ರೂ ಒಂದು ಹೊಸ ಮ್ಯಾಟರ್ ಕ್ರಿಯೇಟ್ ಆಗಿರಬೇಕು, ಇಲ್ಲ ಇರೋಂಥ ಮ್ಯಾಟರ್ ಏನಾದರೂ ಡೆಸ್ಟ್ರಾಯ್ ಆಗಿರಬೇಕು. ಬಟ್ ಈಕ್ವಲ್ ಮಾಸ್ ಬರ್ತಾ ಇದೆ ಅಂತಂದರೆ ಅರ್ಥ ಏನು ಅಂತಂದರೆ ಇಲ್ಲಿ ಮ್ಯಾಟರ್ ಏನು ಚೇಂಜ್ ಆಗಿಲ್ಲ ಅಲ್ವಾ, ಜಸ್ಟ್ ಇಟ್ ಕನ್ವರ್ಟ್ಸ್ ಒನ್ ಫಾರ್ಮ್ ಟು ದಿ ಅನದರ್ ಫಾರ್ಮ್. ಸೊ 4 + 32 that is equal to 36 grams of reactants and 36 grams of products. So the mass of products is equal to the mass of the reactants. So this law is to be called as law of conservation of mass. Very, very important law. That is, during any chemical reaction, matter neither be created nor be destroyed, but it just converts from one form to the another form. Or we can explain this law based on the masses. That is, during the any physical or chemical change, the total mass of the products is always equal to the total mass of the reactants. But this statement is not hold good for the nuclear reactions. So nuclear reactions ಗೆ ಈ statement applicable ಆಗಲ್ಲ. ಸೊ ಯಾಕೆಂದರೆ ನ್ಯೂಕ್ಲಿಯರ್ ರಿಯಾಕ್ಷನ್ಸಲ್ಲಿ ಜನರಲ್ ಆಗಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಇರುತ್ತೆ. ಸೊ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಇರುವಂಥದ್ರಿಂದ ಅದ್ರಿಗೆ ಲೈಫ್ ಟೈಮ್ ತುಂಬ ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಈ ಸ್ಟೇಟ್ಮೆಂಟನ್ನು ನಾವು ನ್ಯೂಕ್ಲಿಯರ್ ರಿಯಾಕ್ಷನ್ಸ್ಗೆ ಅಪ್ಲಿಕೇಬಲ್ ಮಾಡಲ್ಲ. ಸೊ ಎಕ್ಸೆಪ್ಟ್ ನ್ಯೂಕ್ಲಿಯರ್ ರಿಯಾಕ್ಷನ್ಸ್, ಆಲ್ ದಿ ರಿಯಾಕ್ಷನ್ಸ್ ಹ್ಯಾವಿಂಗ್ ದಿ ಮಾಸ್ ಆಫ್ ದಿ ಪ್ರಾಡಕ್ಟ್ಸ್ ಆರ್ ಆಲ್ವೇಸ್ ಈಕ್ವಲ್ ಟು ದಿ ಮಾಸ್ ಆಫ್ ದಿ ರಿಯಾಕ್ಟೆಂಟ್ಸ್. And next law of chemical combination, that is law of definite proportion. So this law was given by a French chemist, that is Joseph Proust. Joseph Proust ಅನ್ನೋರು ಈ law of definite proportion ಅನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. Let us see what it indicates or what it explains. So according to this law, a chemical compound is obtained by a different sources always contains same percentage of each constituent element. ಸೊ ಅಂದರೆ ಏನರ್ಥ, ಯಾವುದೇ ಒಂದು ಕೆಮಿಕಲ್ ಕಾಂಪೌಂಡು ಸಿಗ್ತಾ ಇರುವಂಥದ್ದು ನಮಗೆ ಡಿಫ್ರೆಂಟ್ ಸೋರ್ಸಸ್ಸಿಂದ ಸಿಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಅಂದರೆ ಯಾವುದೋ ಒಂದು ಕಾಂಪೌಂಡು ಡಿಫ್ರೆಂಟ್ ಸೋರ್ಸಸ್ಸಿಂದ ನಾವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ ಅಂತ ಅನ್ಕೊಳ್ಳೋಣ. ಸೊ ಅಂಥ ಕಂಡೀಷನಲ್ಲಿ ಅಂದರೆ ಡಿಫ್ರೆಂಟ್ ಕೇಸಸ್ಸಲ್ಲಿ ಅಂದರೆ ಡಿಫ್ರೆಂಟ್ ಸೋರ್ಸಸ್ಸಿಂದ ನಾವು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ರು ಅದರಲ್ಲಿರುವಂಥ ಎಲಿಮೆಂಟ್ಸ್ದು ಪರ್ಸೆಂಟೇಜ್ ಯಾವತ್ತೂ ಸೇಮ್ ಪರ್ಸೆಂಟೇಜ್ ಇರುತ್ತೆ, ಡಿಫ್ರೆಂಟ್ ಪರ್ಸೆಂಟೇಜ್ ಇರಲ್ಲ. ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡೋಂಥದ್ದನ್ನೇ ನಾವೇನಂತ ಕರಿತೀವಿ, ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೊ ಲೆಟ್ ಅಸ್ ಟೇಕ್ ಪ್ಯೂರ್ ವಾಟರ್. ಸೊ ದಿಸ್ ಪ್ಯೂರ್ ವಾಟರ್ obtained from any sources, ದಟ್ ಈಸ್ ನಮ್ಗೆ ಎಲ್ಲೆಲ್ಲಿಂದ ವಾಟರ್ ಸಿಗುತ್ತೆ, ರಿವರಿಂದ ಸಿಗ್ಬೋದು ಅಲ್ವಾ, ರಿವರಿಂದ ಸಿಗುತ್ತೆ, ಆ್ಯಂಡ್ ಲೇಕಿಂದ ವಾಟರು ಸಿಗುತ್ತೆ, ಆ್ಯಂಡ್ ವಾಟರ್ ಈಸ್ ಆಲ್ಸೋ ಟು ಬಿ ಪ್ರೆಸೆಂಟ್ ಇನ್ ದಿ ಸಿ, ರೈಟ್, ಆರ್ ಎನಿ ಅದರ್ ಕಂಟ್ರೀಸ್. ಸೊ ಡಿಫ್ರೆಂಟ್ ಕಂಟ್ರೀಸನ್ನು ತಗೋಣ. ಸೊ ಡಿಫ್ರೆಂಟ್ ಕಂಟ್ರೀಸ್ ಅಂತ ಬಂದಾಗ ಯಾವ್ಯಾವ ತಗೋಬೋದು, ಇಂಡಿಯಾ ಅಂತ ತಗೋಣ. ಸೊ ನಮ್ಮ ಇಂಡಿಯಾದಲ್ಲೂ ವಾಟರ್ ಇದೆ, ಆ್ಯಂಡ್ ರಷ್ಯಾ ಆ್ಯಂಡ್ ಅಮೇರಿಕಾ ಅಲ್ವಾ. ಸೊ ಈ ಡಿಫ್ರೆಂಟ್ ಕಂಟ್ರೀಸಲ್ಲಿರುವಂಥ ವಾಟರ್ಗೂ ಅಂದರೆ ಏನೋ ರಷ್ಯಾದಲ್ಲಿರುವಂಥ ವಾಟರ್ಗೂ ನಮ್ಮ ಇಂಡಿಯಾದಲ್ಲಿರುವಂಥ ವಾಟರ್ಗೂ, ಅಮೇರಿಕಾದಲ್ಲಿರುವಂಥ ವಾಟರ್ಗೂ ರಷ್ಯಾದಲ್ಲಿರುವಂಥ ವಾಟರ್ಗೂ ಕಂಪೇರ್ ಮಾಡೋಣ. ಆರ್ ಇಂಡಿಯಾದಲ್ಲಿರುವಂಥ ರಿವರ್ ವಾಟರ್ಗೂ ಲೇಕ್ ವಾಟರ್ಗೂ ಆ್ಯಂಡ್ ರಷ್ಯಾದಲ್ಲಿರುವಂಥ ರಿವರ್ ವಾಟರ್ಗೂ ಲೇಕ್ ವಾಟರ್ಗೂ ಕಂಪೇರ್ ಮಾಡಿದ್ರೆ ನಮಗಲ್ಲೇನೂ ಚೇಂಜಸ್ ಕಾಣಿಸಲ್ಲ. ಏನು ಚೇಂಜಸ್ ಕಾಣಿಸಲ್ಲ? ವಾಟರ್ ಅಂತ ತಗೊಂಡಿದ್ದೀವಿ ಅಂತಂದರೆ ಇಟ್ ಈಸ್ ಆಲ್ವೇಸ್ ಮೇಡ್ ಅಪ್ ಆಫ್ ಓನ್ಲಿ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಎಲಿಮೆಂಟ್ಸ್, ರೈಟ್. ವಾಟರ್ ಮಾಲಿಕ್ಯೂಲ್ಸ್ ಫಾರ್ಮೇಷನ್ ಆಗಬೇಕು ಅಂತಂದರೆ ಅದರಲ್ಲಿ ಕಂಬೈಂಡ್ ಆಗಿರುವಂಥದ್ದು ಒಂದು ಹೈಡ್ರೋಜನ್ ಎಲಿಮೆಂಟ್ಸು ಕಂಬೈಂಡ್ ಆಗಿರುತ್ತೆ,
ಆ್ಯಂಡ್ ಆಕ್ಸಿಜನ್ ಎಲಿಮೆಂಟ್ಸ್ ಕಂಬೈಂಡ್ ಆಗಿರುತ್ತೆ ಹೊರತು ಡಿಫ್ರೆಂಟ್ ಕಂಟ್ರೀಸ್ ಹೋದಾಗ ಡಿಫ್ರೆಂಟ್ ಎಲಿಮೆಂಟ್ಸಲ್ಲಿ ವಾಟರ್ ಮಾಲಿಕ್ಯೂಲ್ ಇರಲ್ಲ ಅಲ್ವಾ. ವಾಟರ್ ಅಂತಂದರೆ ನಾವು ಯಾವತ್ತೂ ಅದನ್ನು ಕರೆಯುವಂಥದ್ದು ದಟ್ ಕಂಟೈನ್ಸ್ ಹೈಡ್ರೋಜನ್ಸ್ ಆ್ಯಂಡ್ ಆಕ್ಸಿಜನ್. So these hydrogen and oxygen elements combined together in the same fixed ratio of 1:8 by mass ಅಲ್ವಾ. ಸೊ ಆಕ್ಸಿಜನ್ ಹೈಡ್ರೋಜನ್ ಕಂಬೈಂಡ್ ಆಗಿರುವಂಥದ್ದು ರೇಷಿಯೋ ಬೈ ಮಾಸ್ ತಗೊಂಡ್ರೆ 1:8 ಇರುತ್ತೆ. ಅಂದರೆ ಅರ್ಥ ಏನು, ವಾಟರ್ ಮಾಲಿಕ್ಯೂಲ್ಗೆ ಫಾರ್ಮುಲಾ ಏನು ಬರುತ್ತೆ, ಕೆಮಿಕಲ್ ಫಾರ್ಮುಲಾ ನಾವು ರೆಪ್ರೆಸೆಂಟ್ ಮಾಡೋದು H2O ಅಲ್ವಾ. ಸೊ 2 ಹೈಡ್ರೋಜನ್ ಆಟಮ್ಸ್ದು ಮಾಸ್ ಎಷ್ಟು 2 grams ಆ್ಯಂಡ್ 1 ಆಕ್ಸಿಜನ್ ಆಟಮ್ದು ಮಾಸ್ ಎಷ್ಟಿರುತ್ತೆ ದಟ್ ಈಸ್ 16 grams. ಸೊ ಸಿಂಪಲ್ ರೇಷಿಯೋ ತಗೊಂಡ್ರೆ ಇದು ಡಿವೈಡ್ ಆಗುವಂಥದ್ದು ಇದೆಯಾ ಅಂತ ಚೆಕ್ ಮಾಡೋಣ. ದಟ್ ಈಸ್ 2 1s are 2 ಆ್ಯಂಡ್ 2 8s. ಸೊ ಸಿಂಪಲ್ ಆಗಿ ಒಂದು ಕಾಮನ್ ಫ್ಯಾಕ್ಟರಿಂದ ಡಿವೈಡ್ ಆಗ್ತಾ ಇರೋದ್ರಿಂದ ಸೊ ನಮಗಿಲ್ಲಿ ಸಿಂಪಲ್ ರೇಷಿಯೋ ಬೈ ಮಾಸ್ ಎಷ್ಟು ಬರ್ತಾ ಇದೆ 1:8 ಬರ್ತಾ ಇದೆ ಅಲ್ವಾ. ಅಂದರೆ ಇಂಡಿಯಾದಲ್ಲಿರುವಂಥ ವಾಟರಲ್ಲೂ 1:8 ಬೈ ಮಾಸಲ್ಲೇ ಕಂಬೈಂಡ್ ಆಗಿರುತ್ತೆ. ರಷ್ಯಾದಲ್ಲಿರುವಂಥ ವಾಟರ್ಗೂ ಇದೇ ಫಾರ್ಮುಲಾ ಇರುತ್ತೆ, ಮಾಸ್ ಬಂದು 1:8 ಬೈ ಮಾಸ್ ಇರುತ್ತೆ. ಅಮೇರಿಕಾದಲ್ಲಿರುವಂಥ ವಾಟರ್ಗೂ ಇದೇ ಫಾರ್ಮುಲಾ ಇರುತ್ತೆ. ಆ್ಯಂಡ್ ರಿವರ್ ವಾಟರ್ ಆಗಿರ್ಬೋದು, ಲೇಕ್ ವಾಟರ್ ಆಗಿರ್ಬೋದು, ಸಿ ವಾಟರ್ ಆಗಿರ್ಬೋದು, ನೀವು ಎಲ್ಲೇ ಫಾರ್ಮುಲಾ ಅಂದರೆ ಕಾಂಪೌಂಡು ಡಿಫ್ರೆಂಟ್ ಸೋರ್ಸಸ್ಸಿಂದ ನಾವು ಎಕ್ಸ್ಟ್ರಾಕ್ಟ್ ಮಾಡಿದರೆ ಅಂದರೆ ಇಲ್ಲಿ ಡಿಫ್ರೆಂಟ್ ಸೋರ್ಸಸ್ ಅಂತಂದರೆ ಯಾವುದು, ರಿವರ್ ವಾಟರ್ ಆ್ಯಂಡ್ ಲೇಕ್ ಆ್ಯಂಡ್ ಸಿ, ಈ ಮೂರು ಡಿಫ್ರೆಂಟ್ ಅಲ್ವಾ. ಸೊ ಈ ಮೂರಲ್ಲೂ ಸಿಗುವಂಥ ವಾಟರ್ಗೆ ಫಾರ್ಮುಲಾ ಏನಿರುತ್ತೆ ಅಂತಂದರೆ ಯಾವತ್ತೂ ಸೇಮ್ ಫಾರ್ಮುಲಾನೇ ಇರುತ್ತೆ. ಅಂದರೆ ಹೈಡ್ರೋಜನ್ ಆಕ್ಸಿಜನ್ ಆಟಮ್ಸೇ ಕಂಬೈಂಡ್ ಆಗಿರುತ್ತೆ ಹೊರತು ಬೇರೆ ಯಾವ ಎಲಿಮೆಂಟ್ಸ್ನು ಕಂಬೈಂಡ್ ಆಗಿರಲ್ಲ ಅಲ್ವಾ. ಅಂದರೆ ಸೊ ದಿ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ಇಲ್ಲೇ ನಮ್ಮಲ್ಲೇ ಗೊತ್ತಾಗುತ್ತೆ. ಡೆಫಿನೆಟ್ ಅಂದರೆ ಕಾಂಪೌಂಡು ಡಿಫ್ರೆಂಟ್ ಸೋರ್ಸಸ್ಸಿಂದ ಸಿಕ್ಕಿದ್ರೂ ಅದರಲ್ಲಿರುವಂಥ ಎಲಿಮೆಂಟ್ಸ್ ಮಾತ್ರ ಪರ್ಸೆಂಟೇಜು ಸೇಮ್ ಪರ್ಸೆಂಟೇಜ್ ಇರುತ್ತೆ. ದಟ್ ಈಸ್ ಅಕಾರ್ಡಿಂಗ್ ಟು ದಿಸ್ ಲಾ ಎ ಕೆಮಿಕಲ್ ಕಾಂಪೌಂಡ್ ಒಬ್ಟೈನ್ಡ್ ಬೈ ಡಿಫ್ರೆಂಟ್ ಸೋರ್ಸಸ್ always contains same percentage of each constituent element. So this law is to be called as law of definite proportion. Next law of chemical combination, that is law of multiple proportions. So this law was proposed by Dalton in 1803. So according to this law, if two elements can combine to form more than one compound, ಎರಡು ಎಲಿಮೆಂಟ್ಸ್ ಕಂಬೈಂಡ್ ಆದಾಗ ಒಂದಕ್ಕಿಂತ ಜಾಸ್ತಿ ಕಾಂಪೌಂಡ್ಸು ಫಾರ್ಮೇಷನ್ ಆಗ್ತಾ ಇದೆ ಅಂತ ತಗೋಣ. ಸೊ ದ ಮಾಸಸ್ ಆಫ್ ಒನ್ ಎಲಿಮೆಂಟ್ ದಟ್ ಕಂಬೈನ್ಸ್ ವಿತ್ ದಿ ಫಿಕ್ಸ್ಡ್ ಮಾಸ್ ಆಫ್ ಅದರ್ ಎಲಿಮೆಂಟ್ ಆರ್ ಇನ್ ಎ ರೇಷಿಯೋ ಆಫ್ ಸ್ಮಾಲ್ ಹೋಲ್ ನಂಬರ್ಸ್. ಏನಿದು ಸ್ಮಾಲ್ ಹೋಲ್ ನಂಬರ್ಸಲ್ಲಿ ಬರುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ hydrogen so reacts with oxygen. Hydrogen reacts with oxygen, it gives water. So water molecules formation ಆಗುತ್ತೆ. ಸೊ ಇಲ್ಲಿ ರಿಯಾಕ್ಷನ್ ಆಗುವಂಥ ಮಾಸಸ್ ಎಷ್ಟಿರುತ್ತೆ ಅಂತಂದರೆ ದಟ್ ಈಸ್ ಹೈಡ್ರೋಜನ್ ಬೇಕಾಗಿರೋಂಥದ್ದು ಜನರಲ್ ಆಗಿ 2 grams ಆ್ಯಂಡ್ ಆಕ್ಸಿಜನ್ ಬೇಕಾಗಿರೋಂಥದ್ದು 16 grams. ಸೊ ಇಲ್ಲಿ ಫಸ್ಟ್ ಲಾನ ಅಪ್ಲೈ ಮಾಡ್ತಾ ಇದ್ದೀನಿ. ಅಂದರೆ ನಾವು ಮ್ಯಾಟರ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಅಂದರೆ ಪ್ರಾಡಕ್ಟ್ದು ಮಾಸ್ ಎಷ್ಟು ಬರುತ್ತೆ ಅಂತಂದರೆ ರಿಯಾಕ್ಟೆಂಟ್ಸ್ದು ಮಾಸ್ ಎಷ್ಟಿರುತ್ತೋ ಅಷ್ಟೇ ಟೋಟಲ್ ಮಾಸು ಪ್ರಾಡಕ್ಟಲ್ಲಿ ಇರುತ್ತೆ. ಅಂದರೆ ಇವಾಗ 16 + 2 ಅಂತಂದರೆ ವಾಟರ್ದು ಎಷ್ಟು ಮಾಸ್ ಬಂದಿರುತ್ತೆ 18 grams ಅಷ್ಟು ಬಂದಿರುತ್ತೆ. ಅದೇ ಹೈಡ್ರೋಜನ್ ಆಕ್ಸಿಜನ್ ಡಿಫ್ರೆಂಟ್ ಮಾಸಸ್ ಕಂಬೈಂಡ್ ಆದಾಗ ಅಂದರೆ ನಾವು ದಟ್ ಈಸ್ ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್. ಸೊ ಇವೆರಡು ಕಂಬೈಂಡ್ ಆದರೆ ಇನ್ನೂ ಒಂದು ಪ್ರಾಡಕ್ಟು ಫಾರ್ಮೇಷನ್ ಆಗುತ್ತೆ. ಸೊ ಯಾವುದದು ಪ್ರಾಡಕ್ಟ್ ಅಂತಂದರೆ ದಟ್ ಈಸ್ ಹೈಡ್ರೋಜನ್ ಪರಾಕ್ಸೈಡ್. ದಟ್ ಈಸ್ hydrogen peroxide is also prepared by the combination of hydrogen and oxygen. ಸೊ ಇಲ್ಲಿ ಹೈಡ್ರೋಜನ್ ಕಂಬೈಂಡ್ ಆಗುವಂಥದ್ದು 2 grams ಇರುತ್ತೆ. ಆಕ್ಸಿಜನ್ ಕಂಬೈಂಡ್ ಆಗುವಂಥದ್ದು 32 grams. ಸೊ ದಿ ಟೋಟಲ್ ಮಾಸ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್ ಈಸ್ 34 grams. ರೈಟ್. ಸೊ ಇಲ್ಲಿ ಫಾರ್ಮೇಷನ್ ಆಗಿರುವಂಥದ್ದು ವಾಟರ್ ಮಾಲಿಕ್ಯೂಲ್ H2O ಫಾರ್ಮೇಷನ್ ಆಗಿದೆ. ಸೊ ಇಲ್ಲಿ ಫಾರ್ಮೇಷನ್ ಆಗಿರುವಂಥದ್ದು H2O2 ಹೈಡ್ರೋಜನ್ ಪರಾಕ್ಸೈಡ್ ಅಂತ ಕರಿತೀವಿ ಇದನ್ನು.
ಸೊ ಎರಡೂ ಕಾಂಪೌಂಡು ಫಾರ್ಮೇಷನ್ ಆಗಿರುವಂಥದ್ದು ಸೇಮ್ ಟೈಪ್ ಆಫ್ ಎಲಿಮೆಂಟ್ಸ್ ಇಂದಾನೆ, ಬಟ್ ಅಲ್ಲಿ ಡಿಫ್ರೆಂಟ್ ಇರುವಂಥದ್ದು ಏನು ಅಂತಂದರೆ ಆಕ್ಸಿಜನ್ ಮಾಸ್ ಡಿಫ್ರೆಂಟ್ ಇದೆ. ಸೊ ಅದನ್ನೇ ಎಕ್ಸ್ಪ್ಲೈನ್ ಮಾಡೋದೇ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್. ಸೊ ಅಕಾರ್ಡಿಂಗ್ ಟು ದಿಸ್ ಲಾ, ಇಫ್ ಟೂ ಎಲಿಮೆಂಟ್ಸ್ ಕ್ಯಾನ್ ಕಂಬೈನ್ ಟು ಫಾರ್ಮ್ ಮೋರ್ ದ್ಯಾನ್ ಒನ್ ಕಾಂಪೌಂಡ್, ಇಲ್ಲಿ ಎರಡು ಕಾಂಪೌಂಡ್ಸ್ ಬಂದಿದೆ ಆಲ್ರೆಡಿ. ಯಾವುದು? ಒನ್ ಈಸ್ ವಾಟರ್ ಮಾಲಿಕ್ಯೂಲ್ ಆ್ಯಂಡ್ ಅನದರ್ ಕಾಂಪೌಂಡ್ ಈಸ್ ಯಾವುದು? ಹೈಡ್ರೋಜನ್ ಪರಾಕ್ಸೈಡ್. ಸೊ ಈ ಎರಡೂ ಕಾಂಪೌಂಡ್ಸು ಫಾರ್ಮೇಷನ್ ಆಗಿರುವಂಥದ್ದು ಸೇಮ್ ಟೈಪ್ ಆಫ್ ಎಲಿಮೆಂಟ್ಸ್ ಇಂದಾನೆ ಅಲ್ವಾ. ಸೊ ದ ಮಾಸಸ್ ಆಫ್ ಒನ್ ಎಲಿಮೆಂಟ್ ದಟ್ ಕಂಬೈನ್ಸ್ ವಿತ್ ದಿ ಫಿಕ್ಸ್ಡ್ ಮಾಸ್ ಆಫ್ ಅನದರ್ ಎಲಿಮೆಂಟ್. ಇಲ್ಲಿ ಫಿಕ್ಸ್ಡ್ ಮಾಸ್ ಆಫ್ ಎಲಿಮೆಂಟ್ ಇರುವಂಥದ್ದು ಯಾವುದು? ಹೈಡ್ರೋಜನ್. ಹೈಡ್ರೋಜನ್ ಎರಡೂ ರಿಯಾಕ್ಷನ್ ಅಲ್ಲೂ 2 ಗ್ರಾಮ್ಸೇ ಇದೆ. ಬಟ್ ಡಿಫ್ರೆಂಟ್ ಇರುವಂಥದ್ದು ಯಾವುದು? ಆಕ್ಸಿಜನ್ದು ಮಾಸ್ ಅಲ್ವಾ. ಸೊ ಈ ಡಿಫ್ರೆಂಟ್ ಇರುವಂಥ ಆಕ್ಸಿಜನ್ ಮಾಸಸ್ ಅನ್ನು ನಾವು ಸಿಂಪಲ್ ಹೋಲ್ ನಂಬರ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ದೇರ್ಫೋರ್ ದ ಮಾಸಸ್ ಆಫ್ ಆಕ್ಸಿಜನ್ in the first reaction is 16 grams and in the second reaction that is 32 grams. So the oxygen atom combines with the fixed mass of hydrogens, that is the fixed mass of hydrogen is 2 grams and bears a simple ratio or simple whole number ratio. So ಏನು simple whole number ratio ಏನು ಬರುತ್ತೆ? That is 16:32 and ಇವೆರಡನ್ನು ಒಂದು ಕಾಮನ್ ಫ್ಯಾಕ್ಟರ್ ಇಂದ ಡಿವೈಡ್ ಮಾಡಿದ್ರೆ ಅಂದರೆ 16 1s 16 2s, that is 1:2 by mass ಅಲ್ವಾ. ಸೊ ಈ 1:2 ಅಂತ ರೆಪ್ರೆಸೆಂಟ್ ಮಾಡಿರೋದೇನಿದು? ಮಾಸ್. ಆ ಎಲಿಮೆಂಟ್ಸ್ದು ಮಾಸ್ ಎಷ್ಟಿದೆ ಅನ್ನೋದನ್ನು ಮೆನ್ಷನ್ ಮಾಡಿದ್ವಿ. ಸೊ ಡ್ಯೂರಿಂಗ್ ದಿ ಕೆಮಿಕಲ್ ರಿಯಾಕ್ಷನ್ಸ್ ಇಫ್ ಮೋರ್ ದ್ಯಾನ್ ಒನ್ ಕಾಂಪೌಂಡ್ ಈಸ್ ಫಾರ್ಮ್ಡ್ ಬೈ ದಿ ಟೂ ಎಲಿಮೆಂಟ್ಸ್, so in that case the masses of one element that combines with the fixed mass of other elements are in this ratio of whole numbers or are in the ratio of whole numbers. So this law is to be called as law of multiple proportions. So the name itself indicates that. ಅಂದ್ರೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಏನಿಲ್ಲಿ ಮಲ್ಟಿಪಲ್ ಪ್ರಪೋರ್ಷನ್ ಅಂತ ಕೊಟ್ಟಿದ್ದಾನೆ. ಮಲ್ಟಿಪಲ್ ಅಂತಂದ್ರೆ ಏನರ್ಥ ಅಂದ್ರೆ ಏನು ಜ್ಞಾಪಕ ಇಟ್ಕೋಬೇಕು ನಾವು? ಸೇಮ್ ಟೈಪ್ ಆಫ್ ಎಲಿಮೆಂಟ್ಸು ಕಂಬೈನ್ಡ್ ಆದಾಗ ಮಲ್ಟಿಪಲ್ ಕಾಂಪೌಂಡ್ಸ್ ಬಂದಿದೆ, ಅಂದರೆ ಮಲ್ಟಿಪಲ್ ಪ್ರಾಡಕ್ಟ್ಸ್ ಬಂದಿದೆ, ಅಂದರೆ ಮೋರ್ ದ್ಯಾನ್ ಒನ್ ಪ್ರಾಡಕ್ಟ್ ಬಂದಿದೆ. ಸೊ ಮೋರ್ ದ್ಯಾನ್ ಒನ್ ಪ್ರಾಡಕ್ಟ್ ಬಂದಾಗ, ಸೊ ಅಂಥ ಕಂಡೀಷನಲ್ಲಿ ಸೊ ಮಾಸಸ್ ಆಫ್ ಒನ್ ಎಲಿಮೆಂಟ್ ದಟ್ ಕಂಬೈನ್ಸ್ ವಿತ್ ದಿ ಫಿಕ್ಸ್ಡ್ ಮಾಸ್ ಆಫ್ ಅನದರ್ ಎಲಿಮೆಂಟ್. ಸೊ ಮಾಸ್ ಆಫ್ ಒನ್ ಎಲಿಮೆಂಟ್ ಕಂಬೈನ್ಸ್ ವಿತ್ ದಿ ಫಿಕ್ಸ್ಡ್ ಮಾಸ್ ಆಫ್ ಅನದರ್ ಎಲಿಮೆಂಟ್ ಆರ್ ಇನ್ ಎ ಸಿಂಪಲ್ ಹೋಲ್ ನಂಬರ್ ರೇಷಿಯೋ. And fourth law, that is Gay-Lussac's law of gaseous volumes. So the name itself indicates that this law was introduced by Gay-Lussac in 1808. So this law states that under similar conditions of temperature and pressure, andre illi temperature and pressure anna constant values anna ತಗೊಂತಾ ಇದೀವಿ. Similar conditions ಅಂತಂದ್ರೆ constant values ಇದೆ. ಸೊ ವೆನ್ಎವರ್ ದ ಗ್ಯಾಸಸ್ ರಿಯಾಕ್ಟ್ ಟುಗೆದರ್, ಅಂದ್ರೇನು? ನಾವು ತಗೊಳ್ಳೋಂಥ ರಿಯಾಕ್ಟೆಂಟ್ಸು ಗ್ಯಾಸಸ್ ಆಗಿರಬೇಕು. ಗ್ಯಾಸ್ ಅಂದರೆ ಈ ಲಾ ಅಪ್ಲಿಕೇಬಲ್ ಆಗೋದು ಓನ್ಲಿ ಫಾರ್ ದಿ ಗ್ಯಾಸಸ್, ರೈಟ್? ಸೊ ಗ್ಯಾಸಸ್ ಏನಾದರೂ ರಿಯಾಕ್ಟ್ ಆಗ್ತಾ ಇದೆ ಅಂತಂದರೆ ದ ರಿಯಾಕ್ಟಿಂಗ್ ಗ್ಯಾಸಸ್ ಆಸ್ ವೆಲ್ ಆಸ್ ಪ್ರಾಡಕ್ಟ್ಸ್ ಬಿಯರ್ಸ್ ಎ ಸಿಂಪಲ್ ಹೋಲ್ ನಂಬರ್ ರೇಷಿಯೋ. ಏನಂಗಂದರೆ, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಟೇಕ್ ದಿ ಕಾಂಬಿನೇಷನ್ ಬಿಟ್ವೀನ್ ದಿ ಹೈಡ್ರೋಜನ್ ಆ್ಯಂಡ್ ಕ್ಲೋರಿನ್. Combination between hydrogen and chlorine. So hydrogen and chlorine, that is H2 gas plus chlorine gas, so it gives the product hydrochloric acid gas. So reaction ಅನ್ನು ಬ್ಯಾಲೆನ್ಸ್ ಮಾಡಬೇಕು. ರಿಯಾಕ್ಟೆಂಟ್ಸ್ 2 ಹೈಡ್ರೋಜನ್ಸ್ ಇದೆ, ಪ್ರಾಡಕ್ಟಲ್ಲೂ 2 ಹೈಡ್ರೋಜನ್ಸ್ ಬರಬೇಕು ಅಂದರೆ 2 ಬರೆಯೋಣ. ಆ್ಯಂಡ್ ಕ್ಲೋರಿನ್ ಇಲ್ಲೂ 2 ಆಟಮ್ಸ್ ಇರೋದ್ರಿಂದ ಪ್ರಾಡಕ್ಟಲ್ಲೂ 2 ಬ್ಯಾಲೆನ್ಸ್ ಆಯಿತು ಅಲ್ವಾ. ಸೊ ಇನ್ನು ರಿಮೈನಿಂಗ್ ಅಂದರೆ ಇನ್ನು ಇಲ್ಲೇನು ಮೆನ್ಷನ್ ಮಾಡಿಲ್ಲ ಅಂತಂದರೆ ಇಲ್ಲಿ 1 ಇದೆ ಅಂತ ಅರ್ಥ. ಸೊ ಅಂದರೆ 1 ಮೋಲಾರ್ ಇದನ್ನು 1 ವಾಲ್ಯೂಮ್ ಆಫ್ ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ದಿ 1 ವಾಲ್ಯೂಮ್ ಆಫ್ ಕ್ಲೋರಿನ್, ಇಟ್ ಗಿವ್ಸ್ 2 volumes of hydrochloric acid. So
ಇಲ್ಲಿ ವಾಲ್ಯೂಮ್ಸ್ ಅನ್ನ ರೆಪ್ರೆಸೆಂಟ್ ಮಾಡುವಂಥದ್ದು ಅಂದರೆ ಯಾವುದೋ ಒಂದು ಸಿಂಪಲ್ ಹೋಲ್ ನಂಬರ್ ರೇಷಿಯೋ ಇಂದ ರೆಪ್ರೆಸೆಂಟ್ ಮಾಡಬೇಕು. ಸೊ ದ ರೇಷಿಯೋ ಆಫ್ ವಾಲ್ಯೂಮ್ ಆಫ್ ದಿ ಗ್ಯಾಸಸ್ ಅದೇ ಕೊಟ್ಟಿರೋದಿಲ್ಲಿ. ಸೊ ದಿ ವಾಲ್ಯೂಮ್ಸ್ ಆಫ್ ದಿ ರಿಯಾಕ್ಟಿಂಗ್ ಗ್ಯಾಸಸ್ ಆಸ್ ವೆಲ್ ಆಸ್ ಪ್ರಾಡಕ್ಟ್ಸ್ ಬಿಯರ್ಸ್ ಎ ಸಿಂಪಲ್ ಹೋಲ್ ನಂಬರ್ ರೇಷಿಯೋ. ಏನಿದೆ ರೇಷಿಯೋ? 1 ವಾಲ್ಯೂಮ್ ಆಫ್ ಹೈಡ್ರೋಜನ್ reacts with the 1 volume of chlorine, it gives 2 volumes of hydrochloric acid. Right? Like that, let us take one more reaction, that is nitrogen gas reacts with the hydrogen gas and it gives the product, that is ammonia is the product. So the number of moles of nitrogen and hydrogen is, that is 1 volume of nitrogen reacts with the 3 volumes of hydrogen and it gives 2 volumes of ammonia molecule. So the reactants and the products are represented, that is the volumes of the reactants and products are represented by using the simple whole numbers. So the ratio of the reactants and products are 1:3:2. So this is to be called as Gay-Lussac's law. So this law states that under similar conditions of temperature and pressure, whenever the gases react together, the volumes of the reacting gases as well as products are expressed by using the simple whole numbers. ಅಂದರೆ ಯಾವುದೇ ಒಂದು gaseous reaction ಅನ್ನು ಕನ್ಸಿಡರ್ ಮಾಡಿದಾಗ ಸೊ ನಂಬರ್ ಆಫ್ ವಾಲ್ಯೂಮ್ಸ್ ಅಷ್ಟು ರಿಯಾಕ್ಟೆಂಟ್ಸ್ ಆ್ಯಂಡ್ ನಂಬರ್ ಆಫ್ ವಾಲ್ಯೂಮ್ಸ್ ಆಫ್ ಪ್ರಾಡಕ್ಟ್ಸನ್ನು ನಾವೊಂದು ಸಿಂಪಲ್ ಹೋಲ್ ನಂಬರ್ ರೇಷಿಯೋ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಆ ಥರ ರೆಪ್ರೆಸೆಂಟ್ ಮಾಡೋಂಥದ್ದನ್ನೇ ನಾವೇನಂತ ಕರಿಬೇಕು? ಗೇ-ಲುಸ್ಸಾಕ್ಸ್ ಲಾ ಅಂತ ಕರಿತೀವಿ. ನೆಕ್ಸ್ಟ್ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್, ದಟ್ ಈಸ್ ಅವೊಗಡ್ರೋಸ್ ಲಾ. ಸೊ ದಿಸ್ ಲಾ ಸ್ಟೇಟ್ಸ್ ದಟ್ an equal volume of gases under same conditions of temperature and pressure should contain equal number of molecules. ಸೊ ಈಕ್ವಲ್ ವಾಲ್ಯೂಮ್ ಆಫ್ ಗ್ಯಾಸಸ್, ಸೊ 2 ಗ್ಯಾಸಸ್ಸನ್ನು ನಾವು ಕನ್ಸಿಡರ್ ಮಾಡಿದ್ರೆ ಈಕ್ವಲ್ ವಾಲ್ಯೂಮ್ ಆಫ್ ಗ್ಯಾಸ್ ಇದೆ ಅಂತಂದರೆ ಅದರಲ್ಲಿರುವಂಥ ಮಾಲಿಕ್ಯೂಲ್ಸೂ ಏನಿರುತ್ತೆ ಈಕ್ವಲ್ ನಂಬರ್ ಇರುತ್ತೆ. ಸೊ ಅದನ್ನೇ ನಾವೇನಂತ ಕರಿತೀವಿ? ಅವೊಗಡ್ರೋಸ್ ಲಾ ಅಂತ ಕರಿತೀವಿ. ಆ್ಯಂಡ್ ದಿಸ್ ಅವೊಗಡ್ರೋಸ್ ಲಾ ಟು ಬಿ ಯೂಸ್ಡ್ ಇನ್ ದಿ ಕ್ಯಾಲ್ಕುಲೇಷನ್ ಆಫ್ atomicity of elementary gases. So in the next class we will discuss about the few problems regarding the law of chemical combinations that is to be asked in the competitive exams.